ಲಿಲಿ ಮೂಲಂಗಿ ಏನ್ಲ ಇದು? ಎದೆ ಎತ್ತರಕ್ಕೆ ಬೆಳೆದ ನಿಂತಿದ್ದ ಬಾಳೆ ತೋಟ ಯಾಕ್ಲ ಹಿಂಗ್ ಹಾಳಾಗೈತೆ? ಅಯ್ಯೋ, ಇದ್ರ ಬಗ್ಗೆ ಅದೇನಂತ ಹೇಳದಣ. ರಾಮನಗರದಲ್ಲಿ ಇತ್ತೀಚೆಗೆ ಆನೆಗಳ ಕಾಟ ಜಾಸ್ತಿ ಆಗಿದೆ. ನಿನ್ನೆ ಬಾಳೆ ತೋಟಕ್ಕೆ ದಾಳಿ ಇಟ್ಟು ಹೆಂಗೆ ಹಾಳು ಮಾಡಿದಾವೆ ನೋಡೋಣ. ಹಾಳು ಮಾಡೋದಕ್ ಮೊದ್ಲು ಆ ಆನೆಗೆ ರೈತರ ಕಷ್ಟ ಅರ್ಥ ಆಗಲ್ವೇನೋ. ಮೂಲಂಗಿ, ನಮ್ಮ ರೈತರ ಕಷ್ಟ ವಿಧಾನಸೌಧದಲ್ಲಿರುವ ಸಿಂಹಗಳಿಗೇನೆ ಅರ್ಥ ಆಗಕ್ಕಿಲ್ಲ. ಅಂದ ಮೇಲೆ ಇನ್ನು ಕಾಡಲ್ಲಿರೋ ಈ ಆನೆಗಳಿಗೆ ಹೆಂಗ ಅರ್ಥ ಆಯ್ತದೆ ಅಲ್ಲಣೋ. ಈಗ ಈ ರೈತರಿಗೆ ಆಗಿರೋ ನಷ್ಟಕ್ಕೆ ಒಡೆ ಯಾರಡೋ? ನೋಡ್ಲ ಮೂಲಂಗಿ, ಈಗಾಗಿರೋ ನಷ್ಟಕ್ಕೆ ಪರಿಹಾರದ ವಿಚಾರಕ್ಕೆ ಬಂದ್ರೆ ಆ ಆನೆ ಮೂಲ ಎಲ್ಲಿಂದ ಅನ್ನೋದು ಮುಖ್ಯ ಆಗುತ್ತೆ ಕಳ್ಳ. ಒಂದ್ ವೇಳೆ ಆನೆ ಏನಾದ್ರೂ ಕೇಳಾದೇನಾದ್ರೂ ಆಗಿದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ತಕ್ಷಣ ಪರಿಹಾರ ಸಿಗುತ್ತೆ ಕಳ್ಳ. ಹಾಗೇನೆ ಆನೆ ಕನಕಪುರದ್ದೇನಾದ್ರೂ ಆಗಿದ್ರೆ ಸದ್ಯಕ್ಕೆ ಪರಿಹಾರ ಸಿಗಕ್ಕಿಲ್ಲ. ಮುಂದೆ DKC CM ಆದ್ಮೇಲೆನೆ ಈ ಜಮೀನಿನ ರೈತನಿಗೆ ಪರಿಹಾರ ಸಿಗೋದು. ಸುಮ್ಕಿರಣೋ, ಪರಿಹಾರಕ್ಕೋಸ್ಕರ ಈಗ ಆನೆನ ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು? ಸರ್ಕಾರದ ಪರಿಹಾರ ಅಂದ್ರೆ ಸುಮ್ನೆ ಅಂದ್ಕೊಂಡಿದ್ಯಲ್ಲ. ಸರ್ಕಾರದಿಂದ ಪರಿಹಾರ ಬೇಕು ಅಂದ್ರೆ ಆನೆನೂ ಹುಡ್ಕೊಂಡು ಹೋಗ್ಬೇಕು, ಹುಲಿನೂ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಕಳ್ಳ. ಅಲ್ಲಣ, ಒಂದು ವೇಳೆ ಹಾಳಾಗಿರೋ ಬಾಳೆಗೆ ಮೋದಿ ಅವ್ರನ್ನೇನಾದ್ರೂ ಪರಿಹಾರ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರಣೋ? ನೋಡ ಮೂಲಂಗಿ, ನೀನು ಪರಿಹಾರ ಕೇಳಕ್ಕೆ ಅಂತ ಹೋದಾಗ ಆಯ್ತು ಅಂತ ಹೇಳಿ ಕಳಿಸ್ತಾರೆ. ನಂತರ ಭಾನುವಾರ ಮನ್ ಕಿ ಬಾತ್ ಬಂದು ನಾಶವಾದ ಬಾಳೆ ತೋಟದ ಮಾಲೀಕನಿಗೆ ನಷ್ಟ ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತ ಹೇಳ್ತಾರೆ ಕಳ್ಳ. ಅವರಿಂದ ಇಷ್ಟೇ ನೋಡ್ಲ ಪರಿಹಾರ ಸಿಗೋದು. ಆಯ್ತು ಬೇಡ, ನೀನ್ ಹೇಳೋದ್ ನೋಡಿದ್ರೆ ಸದ್ಯಕ್ಕೆ ಇದರಿಂದ ಪರಿಹಾರ ಸಿಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳು. ಖಂಡಿತ ಇಲ್ಲ ಕಳ್ಳ. ಅದಕ್ಕೆ ಹತ್ತಲ ಗಾಡಿನ ನಾವೇ ಆ ಆನೆನ ಹುಡುಕಿ ನಮ್ಮ ರೈತರ ಬಾಳೆನ ಹಾಳು ಮಾಡಬೇಡ ಅಂತ ಹೇಳ್ಕೊಂಡು ಬರೋಣ. ಶಿವನೇ ಶಂಭುಲಿಂಗ.